2026 ಮೇಷರಾಶಿಯವರಿಗೆ ಇದು ಸುಮ್ಮನೆ ಇನ್ನೊಂದು ವರ್ಷ ಅಲ್ಲವೇ ಅಲ್ಲ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು. ನಾವಿವತ್ತು ನೋಡಕ್ಕೆ ಹೊರಟಿರೋದು ಬರೀ ಭವಿಷ್ಯ ಅಲ್ಲ, ಬರೋ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಟಜಿಕ್ ಗೈಡ್. ಈ ಮಾತನ್ನ ಕೇಳಿ 2025ರಲ್ಲಿ ಕಷ್ಟಪಟ್ಟಿರೋ ಮೇಷರಾಶಿಯವರಿಗೆ ಇದು ಬರೀ ಒಂದು ಒಳ್ಳೆ ಮಾತನ್ಸಲ್ಲ ಅಲ್ವಾ? ಇದು 2026ರಲ್ಲಿ ಬರಲಿರೋ ಗೆಲುವಿಗೆ ಒಂದು ಫೌಂಡೇಶನ್ ಇದ್ದ ಹಾಗೆ. ಹಾಗಿದ್ರೆ 2026ರ ಈ ಕಾಸ್ಮಿಕ್ ಬ್ಲೂಪ್ರಿಂಟ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮತ್ರ ಒಂದು 5 ಸ್ಟೆಪ್ ರೋಡ್ ಮ್ಯಾಪ್ ಇದೆ. ಮೊದಲು ಹೋರಾಟದಿಂದ ವಿಜಯದ ಕಡೆಗೆ ಹೇಗಿರುತ್ತೆ ಅಂತ ನೋಡೋಣ. ಆಮೇಲೆ ಈ ವರ್ಷವನ್ನೇ ರೂಪಿಸೋ 3 ಪಿಲ್ಲರ್ಸ್ ಯಾವುದು, ವರ್ಷದ ಜರ್ನಿಯನ್ನ ಹೇಗೆ ಪ್ಲಾನ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಏನ್ ಮಾಡಬೇಕು, ಕೊನೆಗೆ ಈ ಎಲ್ಲ ಒಳ್ಳೆದನ್ನ ನಮ್ದಾಗಿಸ್ಕೊಳ್ಳೋದು ಹೇಗೆ ಅಂತಾನೂ ತಿಳ್ಕೊಳ್ಳೋಣ. ಓಕೆ, ನಮ್ಮ ಪಯಣದ ಮೊದಲನೇ ಭಾಗಕ್ಕೆ ಬರೋಣ. ನೋಡಿ, ಮುಂದೆ ಏನಾಗತ್ತೆ ಅಂತ ತಿಳ್ಕೊಳ್ಳೋ ಮೊದಲು ನಾವು ಎಲ್ಲಿಂದ ಬರ್ತಿದೀವಿ ಅಂತ ಗೊತ್ತಿರಬೇಕು. ಅದಕ್ಕೆ ಮೊದಲು 2025ರಲ್ಲಿ ಆದ ಚಾಲೆಂಜ್ಗಳನ್ನ ಒಪ್ಪುಕೊಂಡು ನಮ್ಮ ಈ ಜರ್ನಿ ಶುರು ಮಾಡೋಣ. ಸ್ವಲ್ಪ 2025ನ್ನ ನೆನಪು ಮಾಡ್ಕೊಳ್ಳಿ. ಎಷ್ಟೇ ಕಷ್ಟಪಟ್ರೂ, ಎಷ್ಟೇ ಎಫರ್ಟ್ ಹಾಕಿದ್ರೂ ರಿಸಲ್ಟ್ ಮಾತ್ರ ಅಷ್ಟಕ್ಕಷ್ಟೇ ಅಲ್ವಾ? ಗಾಡಿ ಇಂಜಿನ್ ಆನ್ ಇರುತ್ತೆ, ಆದ್ರೆ ಗಾಡಿ ಮುಂದೆ ಹೋಗ್ತಿಲ್ಲ ಅನ್ನೋ ಥರ ಒಂದು ಫೀಲಿಂಗ್. ಇದು ತುಂಬಾ ಜನಕ್ಕೆ ಅನುಭವ ಆಗಿರ್ಬೋದು. ಆದ್ರೆ 2026 ಬರೀ ಕ್ಯಾಲೆಂಡರ್ ಚೇಂಜ್ ಅಲ್ಲ, ಇದನ್ನ ನಾವು ಕಾಸ್ಮಿಕ್ ರೆಸ್ಟೋರೇಷನ್ ಅಂತ ಕರಿಬೋದು. ಅಂದ್ರೆ ಬ್ರಹ್ಮಾಂಡವೇ ಹಳೇ ಲೆಕ್ಕಗಳನ್ನ ಸರಿಮಾಡಿ ಮುಂದಿನ 5 ವರ್ಷಗಳಿಗೆ ಒಂದು ಹೊಸ ಸ್ಟೇಜ್ ರೆಡಿ ಮಾಡುತ್ತೆ. ಇದೊಂದು ರೀತಿಯಲ್ಲಿ ಸುಧಾರಣೆಯ ವರ್ಷ. ಹಾಗಿದ್ರೆ ಈ ರೆಸ್ಟೋರೇಷನ್ ಅಥವಾ ಸುಧಾರಣೆ ಆಗೋದು ಹೇಗೆ? ಅದಕ್ಕೆ ಕಾರಣ ಏನು? 2026ರ ಪವರ್ ನಿಂತಿರೋದೇ 3 ದೊಡ್ಡ ಕಾಸ್ಮಿಕ್ ಪಿಲ್ಲರ್ಗಳ ಮೇಲೆ. ಈ 3 ಶಕ್ತಿಗಳೇ ಇಡೀ ವರ್ಷದ ಡಿರೆಕ್ಷನ್ ಅನ್ನೇ ಡಿಸೈಡ್ ಮಾಡೋದು. ಬನ್ನಿ, ಆ 3 ಪಿಲ್ಲರ್ಗಳು ಯಾವುದು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದು ಕೆರಿಯರ್ ಪವರ್ ಅಪ್, ವೃತ್ತಿಸ್ಥಾನ. ಅಂದ್ರೆ 10ನೇ ಮನೆಯಲ್ಲಿ 4 ಗ್ರಹಗಳು ಒಟ್ಟಿಗೆ ಸೇರೋದ್ರಿಂದ ಪ್ರೊಫೆಷನಲ್ ಲೈಫ್ಗೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಎರಡನೇದು ದಿ ಗೋಲ್ಡನ್ ಟಚ್, ಗುರುಗ್ರಹ ಸುಖ ಮತ್ತು ಆಸ್ತಿಯ 4ನೇ ಮನೆಯಲ್ಲಿ ಉಚ್ಚಿನಾಗ್ತಾನೆ. ಅಂದ್ರೆ ಹ್ಯಾಪಿನೆಸ್ ಮತ್ತು ಅಸೆಟ್ಸ್ ವಿಚಾರದಲ್ಲಿ ಅದೃಷ್ಟ ಕೈ ಹಿಡಿಯುತ್ತೆ. ಇನ್ನು ಮೂರನೇದು ದಿ ಡಿಸಿಪ್ಲಿನ್ ಟೆಸ್ಟ್, ಶನಿಯ ಸಾಢೆ 12ನೇ ಮನೆಯಲ್ಲಿ ಕಂಟಿನ್ಯೂ ಆಗತ್ತೆ. ಇದು ನಮ್ಮಿಂದ ಪ್ರಾಮಾಣಿಕತೆಯನ್ನ ಡಿಮ್ಯಾಂಡ್ ಮಾಡುತ್ತೆ. ಈ ಡೇಟ್ನ ಎಲ್ಲಾದ್ರೂ ನೋಟ್ ಮಾಡಿಟ್ಕೊಳ್ಳಿ, ಜೂನ್ 2, 2026. ಇದು ಈ ವರ್ಷದ ಮೋಸ್ಟ್ ಕ್ರಿಟಿಕಲ್ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಇದೇ ದಿನದಿಂದ ಗುರು ಉಚ್ಚನಾಗ್ತಾನೆ ಮತ್ತು ಆ ಗೋಲ್ಡನ್ ಟಚ್ ಇದೆಯಲ್ಲ, ಅದು ಅಫಿಷಿಯಲ್ ಆಗಿ ಶುರುವಾಗತ್ತೆ. ಸರಿ, ಈ ಕಾಸ್ಮಿಕ್ ಎನರ್ಜಿಗಳು ಇಡೀ ವರ್ಷ ಹೇಗೆ ಕೆಲಸ ಮಾಡ್ತವೆ? 2026ರ ಅಪ್ಸ್ ಅಂಡ್ ಡೌನ್ಸ್ಗಳನ್ನ ನಿಭಾಯಿಸೋಕೆ ಬನ್ನಿ ಇಡೀ ವರ್ಷವನ್ನ ಕ್ವಾರ್ಟರ್ಗಳಾಗಿ ಡಿವೈಡ್ ಮಾಡಿ ಒಂದು ಸ್ಟ್ರಾಟಜಿ ಗೈಡ್ ನೋಡೋಣ. ವರ್ಷದ ಫ್ಲೋ ಹೇಗಿರುತ್ತೆ ಅಂದ್ರೆ ನೋಡಿ, ಜಾನ್ವರಿಯಿಂದ ಮಾರ್ಚ್ ಇದು ಫೌಂಡೇಶನ್ ಹಾಕೋ ಸಮಯ, ಕೆರಿಯರ್ ಮೇಲೆ ಫೋಕಸ್, ಪ್ಲಾನಿಂಗ್ ಇದೆಲ್ಲ. ಏಪ್ರಿಲ್ನಿಂದ ಜೂನ್ ಇದು ಗೋಲ್ಡನ್ ಪೀರಿಯಡ್, ಸಂಪತ್ತು, ಪ್ರಾಪರ್ಟಿ, ಸಂತೋಷ ಎಲ್ಲದಕ್ಕೂ ಇದು ಬೆಸ್ಟ್ ಟೈಮ್. ಆಮೇಲೆ ಜುಲೈನಿಂದ ಡಿಸೆಂಬರ್ವರೆಗೂ ಇದು ಕಾಷಿಯಸ್ ವಿಕ್ಟ್ರಿ, ಅಂದ್ರೆ ಸ್ಟೆಡಿಯಾಗಿ ಪ್ರೋಗ್ರೆಸ್ ಮಾಡಬೇಕು, ಬರೋ ಸಣ್ಣ ಪುಟ್ಟ ಅಡೆತಡೆಗಳನ್ನ ದಾಟ್ತಾ ಹೋಗ್ಬೇಕು. ವರ್ಷದ ಶುರುವಲ್ಲೇ ಒಳ್ಳೆ ಅವಕಾಶಗಳಿವೆ. ಜನವರಿ ತಿಂಗಳನ್ನ ಒಂದು ಪವರ್ ಮಂತ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಜಾನ್ವರಿ 17ರ ನಂತರ ಕೆಲ್ಸ ಬದಲಾಯಿಸೋಕೆ, ಇಂಟರ್ವ್ಯೂಗಳಿಗೆ, ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕೆ ಇದು ಸಖತ್ ಪವರ್ಫುಲ್ ಟೈಮ್. ಮೇ 2026 ಇಲ್ಲೊಂದು ಎಚ್ಚರಿಕೆ ಇದೆ. ಇದು ಡಬಲ್ ಎಡ್ಜ್ಡ್ ಸ್ವಾಡ್ ಇದ್ಹಾಗೆ. ಒಂದ್ ಕಡೆ ಯಶಸ್ಸು ಗ್ಯಾರಂಟಿ, ದುಡ್ಡಿನ ಹರಿವು ಚೆನ್ನಾಗಿರುತ್ತೆ, ಕೆಲ್ಸದಲ್ಲಿ ಒಳ್ಳೆ ಹೆಸರು ಬರುತ್ತೆ. ಆದ್ರೆ ಇನ್ನೊಂದ್ ಕಡೆ ಇದೇ ಟೈಮ್ನಲ್ಲಿ ಅಹಂಕಾರ, ಕಠಿಣ ಮಾತುಗಳು ಜಾಸ್ತಿ ಆಗೋ ಅಪಾಯನೂ ಇದೆ. ಹುಷಾರಾಗಿರ್ಬೇಕು. ಈಗ ಬರೋಣ ರೆಡ್ ಅಲರ್ಟ್ ಝೋನ್ಗೆ. ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಈ 3 ವಿಷಯಗಳನ್ನ ಮಾಡಲೇಬಾರ್ದು. ಮೊದಲನೇದು, ಹೊಸ ಸಾಲ ತಗೋಬೇಡಿ. ಎರಡನೇದು, ಬಾಸ್ ಅಥವಾ ಸರ್ಕಾರ ಹೀಗೆ ಅಧಿಕಾರಿಗಳ ಜೊತೆ ಜಗಳಕ್ಕೆ ಹೋಗ್ಬೇಡಿ. ಮೂರನೇದು, ಹೊಸ ಬಿಸ್ನೆಸ್ ಅಥವಾ ಪ್ರಾಜೆಕ್ಟ್ ಶುರು ಮಾಡೋಕೆ ಹೋಗ್ಬೇಡಿ. ಇದು ಲಾಂಗ್ ಟರ್ಮ್ನಲ್ಲಿ ಪ್ರಾಬ್ಲಮ್ ಕೊಡುತ್ತೆ. ಓಕೆ, ಈ ಎಲ್ಲ ಆಸ್ಟ್ರಾಲಜಿ ವಿಷಯಗಳನ್ನ ನಮ್ಮ ಡೈಲಿ ಲೈಫ್ಗೆ ಹೇಗೆ ಅಪ್ಲೈ ಮಾಡೋದು? ಬನ್ನಿ ಒಂದು ಪ್ರಾಕ್ಟಿಕಲ್ ಲೈಫ್ ಟೂಲ್ ಕಿಟ್ ನೋಡೋಣ. ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್ಸ್ ಎಲ್ಲವನ್ನೂ ಕವರ್ ಮಾಡೋಣ. 2026ರಲ್ಲಿ ಯಾವೆಲ್ಲ ಏರಿಯಾಗಳ ಮೇಲೆ ಫೋಕಸ್ ಇರಬೇಕು? ಹೆಲ್ತ್ ವಿಚಾರಕ್ಕೆ ಬಂದ್ರೆ ಫಿಸಿಕಲ್ ಆಕ್ಟಿವಿಟಿ ಮೇಲೆ ಗಮನ ಇರಲಿ, ಜಿಮ್, ರನ್ನಿಂಗ್ ಈ ಥರ.
ಬಿಪಿ ಮತ್ತೆ ಸ್ಕಿನ್ ಇಶ್ಯೂಸ್ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ಸಂಬಂಧಗಳ ವಿಚಾರದಲ್ಲಿ ಹೊಸ ರಿಲೇಶನ್ಶಿಪ್ ಶುರುವಾಗೋ ಸಾಧ್ಯತೆ ಇದೆ. ಮದುವೆ ವಿಚಾರ ಇದ್ರೆ ಜಾತಕ ಮ್ಯಾಚಿಂಗ್ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಹಣಕಾಸು ಪೊಟೆನ್ಷಿಯಲ್ ಅಂತೂ ಅದ್ಭುತವಾಗಿದೆ, ಆದರೆ ಖರ್ಚಿನ ಮೇಲೆ ಕಂಟ್ರೋಲ್ ಇರಬೇಕು. ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಸಮಯ. ಮೇಷರಾಶಿಯ ಗೃಹಿಣಿಯರಿಗೆ ಒಂದು ಸ್ಪೆಷಲ್ ನೋಟ್. ಜೂನ್ 2ರ ನಂತರ ಮನೆಯಲ್ಲಿ ನಿಮ್ಮ ಪ್ರಭಾವ, ನಿಮ್ಮ ಮಾತಿಗೆ ಬೆಲೆ ಎಲ್ಲವೂ ಜಾಸ್ತಿಯಾಗತ್ತೆ. ಫ್ಯಾಮಿಲಿಯ ದೊಡ್ಡ ದೊಡ್ಡ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆ ತುಂಬಾನೇ ಮುಖ್ಯ ಆಗತ್ತೆ. ಅಷ್ಟೇ ಅಲ್ಲ, ಜಾನ್ವರಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮನೆಯಿಂದಲೇ ಏನಾದರೂ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿದ್ರೆ ಅದಕ್ಕೆ ಒಳ್ಳೆ ಅವಕಾಶಗಳೂ ಇವೆ. ಹಾಗಿದ್ರೆ ಈ ಗ್ರಹಗಳ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಏನ್ ಮಾಡಬಹುದು? ಇಲ್ಲಿ 4 ಸಿಂಪಲ್ ಆದ್ರೆ ಸೈಂಟಿಫಿಕ್ ಆದ ಪರಿಹಾರಗಳಿವೆ. 1. ಬೆವರು ಹರಿಸಿ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಶನಿಯ ಪ್ರಭಾವ ಬ್ಯಾಲೆನ್ಸ್ ಆಗತ್ತೆ. 2. ಹನುಮಾನ್ ಚಾಲೀಸಾ ಪಠಿಸಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮಂಗಳನ ಎನರ್ಜಿ ಕಂಟ್ರೋಲ್ ಆಗತ್ತೆ. 3. ಸೂರ್ಯನಿಗೆ ನೀರು ಅರ್ಪಿಸಿ, ಇದರಿಂದ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. 4. ಬೇವಿನ ಬಳಕೆ ವಾರಕ್ಕೊಮ್ಮೆ ಬಳಸೋದ್ರಿಂದ ನೆಗೆಟಿವ್ ಇನ್ಫ್ಲುಯೆನ್ಸ್ ದೂರ ಇರುತ್ತೆ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಫೈನಲ್ ಟೇಕ್ಅವೇ ಏನು? 2026ರ ಈ ಸುಧಾರಣೆಯನ್ನ, ಈ ವಿಕ್ಟರಿಯನ್ನ ನಮ್ಮದಾಗಿಸ್ಕೊಳ್ಳೋದು ಹೇಗೆ? ಬನ್ನಿ ಕೊನೆಯ ಸಾರಾಂಶ ನೋಡೋಣ. ನೋಡಿ, ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ಇದ್ರ ಅರ್ಥ ಏನು? 2026ರಲ್ಲಿ ಯಶಸ್ಸು ಸಿಕ್ಕಾಗ ಸ್ಟಿಫ್ ಆಗಿ ಅಹಂಕಾರದಿಂದ ಇರೋದು ಡೇಂಜರಸ್. ಅದ್ರ ಬದಲು ವಿನಮ್ರತೆಯಿಂದ ಬಗ್ಗಿದ್ರೆ ಆ ಗೆಲುವು ನಮ್ ಜೊತೆ ಬಹಳ ಕಾಲ ಇರತ್ತೆ. ಹಾಗಿದ್ರೆ 2026ರ ಗೆಲುವಿನ ಕೀಲಿಕೈ ಯಾವುದು? ನೋಡಿ, ಇದು ಬರೀ ಅದೃಷ್ಟದ ಆಟ ಅಲ್ಲ. 50% ಶಿಸ್ತು ಬೇಕು, ನಿಮ್ಮ ಕಂಟ್ರೋಲ್ನಲ್ಲಿರೋದು. 30% ವಿನಮ್ರತೆ ಬೇಕು, ಮತ್ತೆ 20% ಆತ್ಮವಿಶ್ವಾಸ ಬೇಕು. ಈ 3ರ ಕಾಂಬಿನೇಷನ್ ಇದ್ರೆ ವಿಕ್ಟರಿ ಖಂಡಿತ. ಸೊ ಕೊನೆಯದಾಗಿ, ಬ್ರಹ್ಮಾಂಡ ತನಗೆ ಕೊಡಬೇಕಾದನ್ನ ಕೊಡೋಕೆ ರೆಡಿಯಿದೆ. ಆದ್ರೆ ಅದನ್ನ ಸ್ವೀಕರಿಸೋಕೆ ಬೇಕಾದ ಶಿಸ್ತು, ವಿನಮ್ರತೆಯೊಂದಿಗೆ ಮೇಷರಾಶಿಯ ಸ್ಪಿರಿಟ್ ರೆಡಿ ಇದೆಯಾ? ಇದೇ ದೊಡ್ಡ ಪ್ರಶ್ನೆ. ಸರಿಯಾಗಿ ಪ್ಲಾನ್ ಮಾಡಿದ್ರೆ 2026 ನಿಜಕ್ಕೂ ಒಂದು ಅದ್ಭುತ ವರ್ಷ ಆಗೋದ್ರಲ್ಲಿ ಡೌಟೇ ಇಲ್ಲ.